ಎಸ್ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೋಲ್ಮಾಲ್ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಅಂದ್ರೆ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಅಂದ ತಕ್ಷಣ ಬಹಳ ವಿಭಿನ್ನವಾದಂತಹ ಕ್ಷೇತ್ರ ಕೂಡ ಚುನಾವಣೆಯ ಅಬ್ಬರದ ಪ್ರಚಾರಗಳು ನಡೀತಾ ಇದೆ. ಸದ್ಯಕ್ಕೆ ಬಾರಿ ಗೋಲ್ಮಾಲ್ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನಿರಬಹುದು ಗೋಲ್ಮಾಲ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿಯವರು ಆಗಮಿಸ್ತಾ ಇದ್ದಾರೆ ಮತ್ತೆ ರಾಜ್ಯಕ್ಕೆ ಏಪ್ರಿಲ್ 28 ಹಾಗೆ 29ರಂದು. ಇದೊಂದು ರೀತಿ ಮತ್ತಷ್ಟು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಆಗಾಗ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಭಯ ಕೂಡ ಇರುತ್ತೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆಸಿದ್ರ ಹಾಗಿದ್ರೆ ಸ್ಟಾರ್ ಚಂದ್ರು ಹೆಚ್ಚು ದರವನ್ನ ಫಿಕ್ಸ್ ಮಾಡಿದ. ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಸ್ಟಾರ್ ಚಂದ್ರು ವಂಚನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಟೆಂಡರ್ಗಳಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ರ ಹಾಗಾದ್ರೆ ಸರ್ಕಾರದ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಅನ್ನು ನಡೆಸಿದ್ದಾರೆ ಚಂದ್ರು. ಹೆಚ್ಚು ದರಗಳಿಗೆ ಟೆಂಡರ್ ಪಡೆದು ಸರ್ಕಾರಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಸ್ಟಾರ್ ಚಂದ್ರು ವಂಚನೆಯನ್ನ ನಡೆಸಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಗೂ ಸಹ ಆದೇಶವನ್ನ ಹೊರಡಿಸಲಾಗಿದೆ. ಸರ್ಕಾರಕ್ಕೆ ತನಿಖೆ ನಡೆಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಹೈಕೋರ್ಟ್ ಜಡ್ಜ್ ತನಿಖೆಯನ್ನ ನಡೆಸದೆ ಸರ್ಕಾರ ಸ್ಟಾರ್ ಚಂದ್ರು ಪರ ನಿಂತಿದೆ. ತನಿಖಾ ವಿಚಾರವಾಗಿ ಈಗ ತನಿಖೆಗೆ ಆದೇಶವನ್ನ ಮಾಡಿಲ್ಲ. ಇನ್ನು ಕೂಡ ಸರ್ಕಾರದ ವಿರುದ್ಧ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಸ್ಟಾರ್ ಚಂದ್ರು ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇರಬಹುದು ನೀವೊಂದು ಈ ಸರ್ಟಿಫಿಕೇಟ್ ಅನ್ನ. ಮೀನ್ಸ್ ಸದ್ಯದ ಮಟ್ಟಿಗೆ ಸ್ಟಾರ್ ಗ್ರೂಪ್ ಕಂಪನಿಯಿಂದಲೂ ಗುತ್ತಿಗೆ ಕೆಲಸಗಾರರಿಗೆ ಮೋಸ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಟೆಂಡರ್ನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಆ ಟೆಂಡರ್ ಅನ್ನ ಹೆಚ್ಚು ದರಗಳಿಗೆ ಪಡೆದು ಸರ್ಕಾರಕ್ಕೆ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ಮಂಡ್ಯ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ದರ್ಶನ್ ಅವರನ್ನ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಹಾಕೊಂಡು ಕಣದಲ್ಲಿದ್ದು ವಿಭಿನ್ನ ರೀತಿಯಲ್ಲೇ ಮತ ಬೇಟೆಗೆ ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಎಲ್ಲ ಒಂದು ಕಡೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಕ್ಕೆ ಯಾಮಾರಿಸ್ಬಿಟ್ರ ಅನ್ನುವಂತ ಪ್ರಶ್ನೆ. ಈಗಿನ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವ ಸ್ಟಾರ್ ಚಂದ್ರು ಅವರ ಕಂಪನಿಯಲ್ಲಿ ನನ್ನ ಗಂಡ ಗುತ್ತಿಗೆದಾರ ಕಾಂಟ್ರಾಕ್ಟ್ ಮಾಡಿಸಿದ್ರು. 5 ಕೋಟಿ ಕೆಲಸ ಅಗ್ರಿಮೆಂಟ್ ಆಗಿ 4 ಕೋಟಿ ಕೆಲಸ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನನಗೆ ಬಿಲ್ ಆಗಿರೋದೇ 10 ಲಕ್ಷ. ಯಾವುದೇ ಥರದ ಬಿಲ್ ಆಗಿಲ್ಲ. ನನ್ನ ಗಂಡ ಅದೇ ಕೊರಗೆಯಲ್ಲಿ ಸತ್ತೋದು. ನನ್ನ ಗಂಡ ಸ್ಟಾರ್ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ಬಿಲ್ ಬರ್ತದೆ ಅಂತಲೇ ಇದ್ದರು. ಯಾವುದೇ ಥರದ್ದು ಎಲ್ಲ ರೆಸ್ಪಾನ್ಸಲ್ಲಿ ಅವ್ರ ಹತ್ರ ಎಲ್ಲ ಹೋರಾಟ ಮಾಡಿದ್ರು. ಯಾವುದೇ ಥರದ ಬಿಲ್ಲು ಬರಲಿಲ್ಲ. ಹಾಗಾಗಿ ನನ್ನ ಮನೆ ಮತ್ತು ಸೈಟು ಎಲ್ಲ ಅಡವಿಟ್ಟಿದ್ದ ಬ್ಯಾಂಕಿಗೆ ಅದೆಲ್ಲ ಹರಾಜಾಗೈತೆ. ಆದರೂ ನನಗೆ ರೆಸ್ಪಾನ್ಸಿಬಲ್ ಮಾಡಲ್ಲ. ನನ್ನ ಗಂಡ ಅದೇ ಕೊರಗೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ನನ್ನ ಗಂಡ ತೀರೋದಾಗ ನನ್ನ ಮಕ್ಕಳು 3 ತಿಂಗಳು ಮಕ್ಕಳು, 2 ಅವಳಿ ಜವಳಿ ಮಕ್ಕಳು, ಜೀವನ ಮಾಡೋದು ತುಂಬ ಕಷ್ಟ ಆದೆ. ನಾನು ನ್ಯಾಯಾಲಯಕ್ಕೂ ಹೋಗಿದ್ದೆ. ನ್ಯಾಯಾಲಯಕ್ಕೂ ಕೋರ್ಟಿಗೆ ಕೇಸ್ ಹಾಕಿದ್ವಿ. ಯಾವುದಕ್ಕೂ ಅವರು ರೆಸ್ಪಾನ್ಸಿಬಲ್ ಮಾಡಲಿಲ್ಲ. ಜೀವನ ಮಾಡೋದು ತುಂಬ ಕಷ್ಟ ಆದೆ. ಯಾವ ಥರ ಜೀವನ ಮಾಡೋದೇ ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಡ್ತೀನಿ. ದಯವಿಟ್ಟು ಚಂದ್ರು ಅವರೇ ನನ್ನ ಗಂಡನಿಗೆ ಬರಬೇಕಾದ ಹಣ ವಾಪಸ್ ಕೊಡಿ. ನನ್ನ ಗಂಡನ ಜೊತೆ ಪುಟ್ಟರಾಜ ಅವರು ಕಾಂಟ್ರಾಕ್ಟ್ ಮಾಡ್ತಿದ್ರು. ಇನ್ನು ಮಿಕ್ಕದು ಅವ್ರನ್ನ ಕೇಳ್ಕೊಡಿ. ನಮಸ್ಕಾರ, ನಾನು ಪುಟ್ಟರಾಜು ಅಂತ. ನಮ್ಮ ಸ್ನೇಹಿತ ಶ್ರೀನಿವಾಸ್ ಅಂತ. ನಾವು HD ಕೋಟೆನಲ್ಲಿ ಸ್ಟಾರ್ ಕಂಪ್ನಿನಲ್ಲಿ HD ಕೋಟೆ ಮತ್ತು ಸರಗೂರಿನಲ್ಲಿ ನನ್ನ ಹೆಸರಿನಲ್ಲಿ 5 ಕೋಟಿವರೆಗೂ ಮತ್ತು ಶ್ರೀನಿವಾಸ್ ಹೆಸರಿನಲ್ಲಿ 5 ಕೋಟಿವರೆಗೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. HD ಕೋಟೆವರೆಗೂ ಮತ್ತು ಸರಗೂರು ವರ್ಕು 2 ವರ್ಕನ್ನ ಕ್ಲಬ್ ಮಾಡ್ಕೊಂಡು 2 ವರ್ಕ್ ಮಾಡಿದ್ವಿ. 8 ಕೋಟಿ ವರ್ಕ್ನ ಕಂಪ್ಲೀಟ್ ಮಾಡಿದ್ವಿ. ಆ 8 ಕೋಟಿ ವರ್ಕ್ ಮಾಡಬೇಕಾದ್ರೆ ನಾವು ನಮ್ಮ ಸೈಟ್ಗಳು ಮತ್ತು ಶ್ರೀನಿವಾಸ ಮನೆಯನ್ನು ತೊಗೊಂಡೋಗಿ ಬ್ಯಾಂಕ್ಗೆ ಪ್ಲೇಜ್ ಮಾಡಿದ್ವಿ.
ಫ್ಲಡ್ಜ್ ಮಾಡಿ ಕೆಲಸನ ಅಪ್ ಟು ಡೇಟ್ ಕಂಪ್ಲೀಟ್ ಮುಗಿಸ್ಬಿಟ್ಟು ನಾವು ಪೇಮೆಂಟ್ಗೆ ಅವ್ರ ಮನೆ ಆಫೀಸ್ ಹತ್ರ ತಿರುಗಿ ಸಾಕಾಗೋದಕ್ಕೆ ಅಲ್ಪ ಸ್ವಲ್ಪ ಒಂದ್ಸರಿ 20 ಲಕ್ಷ, ಒಂದ್ಸರಿ 10 ಲಕ್ಷ, ಒಂದ್ಸರಿ 30 ಲಕ್ಷ ಈ ತರ ಕೊಡ್ತಾ ಬಂದ್ರು. ನಾವೆಲ್ಲ ಬಂದಂತ ದುಡ್ಡನ್ನ ಮೆಟೀರಿಯಲ್ ಕೊಡೋಕ್ಕೆ ಸಾಕಾಗ್ಲಿಲ್ಲ. ಕೊನೆಗೆ ಇವರು 3 ವರ್ಷ ಆದ್ರೂ ಅವ್ರ ಹತ್ರ ತಿರುಗಿ ಸಾಕಾಗಿ ಆ ಮೊದಲೇ ಇದ್ದ ಆಫೀಸ್ನ ಚೇಂಜ್ ಮಾಡಿ ಇನ್ನೊಂದು ಬೇರೆ ಕಡೆ ಆಫೀಸು ಚೇಂಜ್ ಮಾಡ್ಕೊಂಡ್ರು. ಮೊದಲಿದ್ದು ಕುಮಾರ ಪಾರ್ಕ್ ಹತ್ರ ಆಫೀಸ್ ಇತ್ತು, ಈಗ ಅದ್ಯಾವುದೋ ಒಂದು ಜಯನಗರ ಹತ್ರ ಆಫೀಸ್ ಮಾಡ್ಕೊಂಡವ್ರೆ. ತಿರುಗಿ ಸಾಕಾಗಿ ನಮಗೆ ಪೇಮೆಂಟ್ ಸಿಗ್ದೇನೆ ಒದ್ದಾಡಿ ಇವಾಗ ನಮ್ಮ ಇರೋ ಸೈಟ್ಗಳೆಲ್ಲ ಹರಾಜಾಗೋಗಿದೆ. ಆ ಹರಾಜಾಗೋ ಒಂದು ಕೊರಗಿನಲ್ಲಿ ಶ್ರೀನಿವಾಸ್ಗೆ BP ಮತ್ತೆ ಶುಗರ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಆ ಸಾಲದ ಒತ್ತಡದಲ್ಲಿ ಅವ್ರು ತೀರೋಗ್ಬಿಟ್ರು. ಆವಾಗ ಅವ್ರ ಮದುವೆ ಆಗಿ ಕೇವಲ ಒಂದು 20 ತಿಂಗಳಾಗಿತ್ತು ಅಂತ ಕಾಣ್ತದೆ. ಆವಾಗ ಅವ್ರಿಗೆ 2 ಅವಳಿ ಮಕ್ಕಳಿದೆ. ನಮ್ಮ ಪರಿಸ್ಥಿತಿಗಳು ಏನಂದ್ರೆ ನಮ್ಮ ಇದು ವೆಹಿಕಲ್ ಎಲ್ಲ ಮಾರಿ ನಮ್ಮ ಹತ್ರ ಮೈ ಮೇಲಿದ್ದ ಒಡಬೆಳೆಗಳನ್ನು ಮಾರಿ ಎಲ್ಲಾ ಸಾಲನ್ನು ತೀರಿಸಿ ಕೊನೆಗೆ ಇವತ್ತು ನಾವು ಬಿಕಾರಿಗಳ ತರ ಕಾಯ್ತಾ ಕೂತಿದ್ದೀವಿ. ಇರೋ ಸೈಟ್ಗಳೆಲ್ಲ ಹರಾಜಾಗೋಗಿದೆ, ಬ್ಯಾಂಕ್ಗೆ ದುಡ್ಡು ಕಟ್ಟಬೇಕು, ನಮ್ಮ ಮುಂದಿನ ಕೆಲಸ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಈ ಸ್ಟಾರ್ ಚಂದ್ರು ಅವರು ಎಲೆಕ್ಷನ್ ನಿಂತವ್ರೆ, ದಯವಿಟ್ಟು ನಾವು ಅವ್ರ ಆಫೀಸಿಗೆ ತೆಗೆದ್ವಿ ಸಾಕಾಗಿ ಹಣ ಬರದೇ ಇರೋದಕ್ಕೆ ನಾವೀಗ ಈ ತರದ ಫೈನಲ್ ಆಗಿ ಇದನ್ನ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಗೆ ಬರ್ಬೇಕಾದ ಹಣನ ದಯವಿಟ್ಟು ಮಿಸ್ ಮಾಡ್ದಂಗೆ ದಯವಿಟ್ಟು ಲೆಕ್ಕ ಮಾಡಿ ನಮ್ದು ಕ್ಲಿಯರ್ ಮಾಡ್ಕೊಡಿ ದಯವಿಟ್ಟು ಕೇಳ್ಕೊತಾ ಇದೀವಿ. ಸ್ಟಾರ್ ಚಂದ್ರು ಅವರೇ, ಈ ಚುನಾವಣೆಗೆ ನೀವು ಈಗಾಗಲೇ 106 ಕೋಟಿ ಖರ್ಚು ಮಾಡೋಕ್ಕೆ ಸಿದ್ಧರಿದ್ದೀರಿ. ದಯಮಾಡಿ ನಮ್ಮ ಮನೆಯ ಹೆಣ್ಣುಮಗಳು, ಅವಳು ನಿಮ್ಮ ಮನೆಯ ಮಗಳು ಅಂತ ತಿಳ್ಕೊಂಡು ಅವ್ರಿಗೆ ಬರಬೇಕಾದ ಹಣನ ಅವ್ರಿಗೆ ಸಂದಾಯ ಮಾಡಿಕೊಡಿ. ಆ ಮಕ್ಕಳು ಮತ್ತು ಆ ಮಹಿಳೆ ಇಬ್ಬರು ಕೂಡ ಬೀದಿನಲ್ಲಿ ನಿಂತಿದ್ದಾರೆ. ನೀವು ಈ ರೀತಿ ತೊಂದರೆ ಕೊಡೋದು ನಮಗೂ ಸೂಕ್ತ ಅಲ್ಲ. ಇದೇ ರೀತಿ ನೀವು ಬೇರೆಯವ್ರಿಗೂ ಮಾಡಿದ್ದೀರಿ ಅಂತ ನಿಮಗಾಗಲೇ ನಮಗೆ ಬಾಕಿಯವರೆಲ್ಲ ಬಂದಿದ್ದಾರೆ ಒಂದಷ್ಟು ಜನ. ಅವರು ಇವರು ಎಲ್ಲ ಸೇರಿ ನೀವು ಹಣ ಸಂದಾಯ ಮಾಡಲಿಲ್ಲ ಅಂತಂದರೆ ನಾವು ಅವರೆಲ್ಲ ಸೇರಿ ನಿಂತು ಮಂಡ್ಯದಲ್ಲಿ ಒಂದು ದೊಡ್ಡ ಹೋರಾಟನೇ ಮಾಡಬೇಕಾಗುತ್ತೆ. ದಯಮಾಡಿ ಅವರ ಹಣನ ಮೊದಲು ಸಂದಾಯ ಮಾಡಿಕೊಡಿ, ಆ ಹೆಣ್ಮಗಳ ಹಣನ. ಯಾವಾಗ ನಿಮ್ಮಿಂದಾದರೂ ಅವ್ರಿಗೆ ಒಳ್ಳೆಯದಾಗಲಿ. ಈಗಿನ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವ ಸ್ಟಾರ್ ಚಂದ್ರು ಅವರ ಕಂಪನಿಯಲ್ಲಿ ನನ್ನ ಗಂಡ ಗುತ್ತಿಗೆದಾರ ಕಾಂಟ್ರಾಕ್ಟ್ ಮಾಡಿಸಿದ್ರು. 5 ಕೋಟಿ ಕೆಲಸ ಅಗ್ರಿಮೆಂಟ್ ಆಗಿ 4 ಕೋಟಿ ಕೆಲಸ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನನಗೆ ಬಿಲ್ ಆಗಿರೋದೇ 10 ಲಕ್ಷ. ಯಾವುದೇ ಥರದ ಬಿಲ್ ಆಗಿಲ್ಲ. ನನ್ನ ಗಂಡ ಅದೇ ಕೊರಗೇಲಿ ಸತ್ತೋದು. ನನ್ನ ಗಂಡ ಸ್ಟಾರ್ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ಬಿಲ್ ಬರ್ತದೆ ಅಂತಲೇ ಇದ್ದರು. ಯಾವುದೇ ಥರದ್ದು ಎಲ್ಲ ರೆಸ್ಪಾನ್ಸಲ್ಲಿ ಅವ್ರ ಹತ್ರ ಎಲ್ಲ ಹೋರಾಟ ಮಾಡಿದ್ರು, ಯಾವುದೇ ಥರದ ಬಿಲ್ಲು ಬರಲಿಲ್ಲ. ಹಾಗಾಗಿ ನನ್ನ ಮನೆ ಮತ್ತು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರ ಮೇಲೆ ಬಹುದೊಡ್ಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದು ಕೂಡ ಗುತ್ತಿಗೆ ವಿಚಾರವಾಗಿ. ಏನಿದು ಆರೋಪ? ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಇದು ಈಗ ಹೊಸದಾಗಿ ಇದಾಗಿರುವಂತದ್ದು, ಹೊಸದಾಗಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಮೇಲೆ ಆರೋಪ ಮಾಡ್ತಿರುವಂತದ್ದು. ಅವ್ರು ಏನಂದ್ರೆ ನಿಯಮ ಬಾಹಿರವಾಗಿ ಅವರು ಮೊದಲೆಲ್ಲ ಟೆಂಡರ್ಗಳು ತಗೊಂಡಿದ್ದಾರೆ. ಬಟ್ ಅದನ್ನ ಹೈಕೋರ್ಟ್ ಇಂದ ನಾವು ಅದನ್ನ ತನಿಖೆ ಮಾಡ್ತಿರ್ತಂದ್ರು ಈ ಸರ್ಕಾರ ತನಿಖೆ ಮಾಡಿ ಅದನ್ನ ಮುಚ್ಚಾಕಿದೆ ಅನ್ನೋದು ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಹೇಳ್ತಾ ಇದ್ದಾರೆ ಸ್ಟಾರ್ ಚಂದ್ರು ಹತ್ರ ನಮ್ಮ ಉಪಗುತ್ತಿಗೆ ತಗೊಂಡು ಕೆಲಸ ಮಾಡಿರೋದ್ರಿಂದ ಉಪಗುತ್ತಿಗೆದಾರರಿಗೆ ಯಾರಿಗೂ ಅವ್ರು ಸುಧಾ ಪೂರಾ ಅವ್ರ ಅಮೌಂಟ್ ಏನಿದೆ ಅದು ಕ್ಲಿಯರ್ ಮಾಡಿಲ್ಲ. ಕೆಲಸ ಆಗಿದೆ, ಕೆಲಸ 4 ಕೋಟಿ 5 ಕೋಟಿ ಕೆಲಸ ಮಾಡಿದ್ರು ಕೂಡ ನಮ್ಗೆ ಯಾವ್ದೇ ರೀತಿ ಬಿಲ್ಗಳು ಬಂದಿಲ್ಲ. ಬರೀ 5 ಲಕ್ಷ 10 ಲಕ್ಷ 20 ಲಕ್ಷ ಅಮೌಂಟ್ ಕೊಟ್ಟು ನಮ್ಗೆ ಇನ್ನೂ ಕೋಟ್ಯಾರು ರೂಪಾಯಿ ಬಿಲ್ ಬಾಕಿ ಬರೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರೂಪ ಅಂದ್ರೆ ಇದೆಲ್ಲ ನಡೆದು ಎಷ್ಟು ದಿನಗಳಾಗಿದೆ? ಇಲ್ಲಿವರೆಗೂ ಕೂಡ ಏನ್ ಮಾಡ್ತಾ ಇದ್ರು? ಅವರು ದೂರನ್ನ ಕೊಟ್ಟಿಲ್ವಾ ಅಥವಾ ಸರ್ಕಾರದ ಗಮನಕ್ಕೆ ತಂದಿಲ್ವಾ? ಸ್ಟಾರ್ ಚಂದ್ರು ಅವರೇ ರೆಸ್ಪಾನ್ಸ್ ಮಾಡಿಲ್ವಾ? ಏನಿದು ವಿಷಯ? ಅಲ್ಲ, ಅವ್ರು ಹೇಳೋ ಪ್ರಕಾರ ನಾವು ಅವ್ರನ್ನ ತುಂಬಾ ಸರಿ ಭೇಟಿ ಮಾಡ್ಲಿಕ್ಕೆ ಹೋಗಿದೀವಿ, ಬಟ್ ಕೈಗೆ ಸಿಗಲ್ಲ. ಸಿಕ್ತಾಗ ಆರ್ಕೆ ಉತ್ತರ ತೂರ್ಕೆ ಉತ್ತರ ಕೊಡ್ತಾರೆ. ನಾವು ಕೋರ್ಟ್ಗೆ ಹೋಗಿದೀವಿ, ಕೋರ್ಟ್ ಮುಖಾಂತರ ಹೋದ್ರೆ ತನಿಖೆ ಆಗ್ಲಿ ಅಂತಂದ್ರೆ ಈ ಸರ್ಕಾರ ಯಾವ್ದೇ ರೀತಿ ಅವ್ರ ಮೇಲೆ ತನಿಖೆ ಮಾಡಿಲ್ಲ, ಕ್ಲೀನ್ ಚೀಟ್ ಕೊಟ್ಟಿದೆ. ಮತ್ತೆ ನಾವು ಇದನ್ನ ಇಲ್ಲಿ ನಿಲ್ಸಲ್ಲ, ಕಾನೂನು ಓಟ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಈಗ ಕೋಟಿ ಹಣ ಈಗಾಗಲೇ ಸಂದಾಯ ಮಾಡಬೇಕಾಗಿದೆ ಸ್ಟಾರ್ ಚಂದ್ರು ಅವರು, ಆದ್ರೆ ಮಾಡಿಲ್ಲ. ಕೇವಲ 10 ಅಥವಾ 70 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನಿಜಾನ ಇದು? ಅವರು ಈಗ ಶೀಲಾ ಅಂತ ಒಬ್ರಿದ್ದಾರೆ, ಅವರ ಯಜಮಾನ್ರು ಶ್ರೀನಿವಾಸ್ ಅಂತ ಅವ್ರು ತೀರೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಮ್ಮ ಗಂಡನಿಗೆ ಬರಬೇಕಾದ ಆ ದುಡ್ಡು ಬರದೇ ಇರೋ ಕಾರಣದಿಂದಾಗಿ ಅವರು ಮನನೊಂದು ಕೊರಗಿ ಹಾರ್ಟ್ ಅಟ್ಯಾಕ್ ತೀರೋಗಿದ್ದಾರೆ. ಇವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೊಂದಿನ ವಿಷ ಇವರ ಹೆಸರು ಬರೆದು ವಿಷ ಕುಡಿಬೇಕಾಗತ್ತೆ ಅಂತ ಹೇಳ್ತಾರೆ. ರೂಪ, ಸ್ಟಾರ್ ಚಂದ್ರು ಅವರು ಈಗಾಗಲೇ ಮಂಡ್ಯದಲ್ಲಿ ಪ್ರಚಾರ ಕಾರ್ಯ ನಡೆಸ್ತಾ ಇದ್ದಾರೆ. ಗೆಲ್ಲಲೇಬೇಕು ಅಂತ ವರ್ಚಸ್ಸನ್ನ ಪಣಕ್ಕಿಟ್ಟು ಈಗಾಗಲೇ ಒಂದ್ ರೀತಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಆರೋಪ ಎಲ್ಲೋ ಒಂದು ಕಡೆ ಚಂದ್ರು ಅವರಿಗೆ ಮತ್ತಷ್ಟು ತಲೆನೋವು ಆಗಬಹುದು.
ಹೌದು ರೂಪಾಯಿ. ಯಾಕೆಂದ್ರೆ ನೀವು ಮಾಡ್ತಾ ಇರುವಂತದ್ದು ಅವರು ದಾಖಲಾತಿ ಪ್ರಕಾರ ದಾಖಲಾತಿ ಸಮೇತ ಬಂದು ಪ್ರತಿಯೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಅವ್ರದ್ದು ಏನು ವರ್ಕ್ ಆರ್ಡರ್ಗೆ ಅವರು ಅಗ್ರಿಮೆಂಟ್ ಇರ್ಬೋದು, ಪ್ರತಿಯೊಂದು ಎಲ್ಲವನ್ನು ದಾಖಲಾತಿಗಳು ಸಲ್ಲಿಸಿದ್ದಾರೆ ರೂಪ. ಅದ್ರ ಪ್ರಕಾರ ಹೋದ್ರೆ ಇದು ಆಗಿರ್ಬೋದು ಏನೋ ಅಂತ ಅನ್ಸುತ್ತೆ. ಬಟ್ ಇದು ಒಳವರ್ಮ ತನಿಖೆ ಮುಖಾಂತರ ಗೊತ್ತಾಗಬೇಕು ರೂಪ. ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಸರ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ವಿರುದ್ಧ ಸರ್ಕಾರದ ಟೆಂಡರ್ಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಹೆಚ್ಚು ದರಗಳಿಗೆ ಟೆಂಡರ್ಗಳನ್ನು ಪಡೆದು ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ವಂಚನೆ ಮಾಡಿರುವ ಹಾಗೂ ಸಣ್ಣ ಗುತ್ತಿಗೆದಾರರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ 5 ಕೋಟಿ ಹಣ ಸಂದಾಯವನ್ನ ಇನ್ನೂ ಕೂಡ ಮಾಡಿಲ್ಲ ಸ್ಟಾರ್ ಚಂದ್ರು ಅವರು ಅಂತ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಮಂಡ್ಯದ ಆಟ್ನಾ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೆ ಹಣ ಕೊಟ್ಟಿಲ್ಲ ಚಂದ್ರು ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ರ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನ ಕೊಡ್ತಾರೆ. ಮೈಸೂರು ಸುತ್ತಮುತ್ತ ಗುತ್ತಿಗೆ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಸ್ಟಾರ್ ಚಂದ್ರು ಅವರು. ಸ್ಟಾರ್ ಗ್ರೂಪ್ ಕಂಪನಿಯಿಂದಲೂ ಗುತ್ತಿಗೆ ಕೆಲಸಗಾರರಾಗಿ ಮೋಸ ಹೋಗಿದ್ದೇವೆ ಎನ್ನುವ ಮುಖಾಂತರವಾಗಿ ಇಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕು, ತನಿಖೆಗೆ ಆದೇಶವನ್ನ ಹೊರಡಿಸಿದೆ ಕೋರ್ಟ್ ಕೂಡ. ಆದರೆ ಸರ್ಕಾರ ಮಾತ್ರ ಈ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಿಲ್ಲ. ಸರ್ಕಾರದ ವಿರುದ್ಧ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗಿದೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಈ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ತನಿಖೆಗೆ ಆದೇಶ ಮಾಡಿದ್ರು ಕೂಡ ಸರ್ಕಾರ ಮಾತ್ರ ಸ್ಟಾರ್ ಚಂದ್ರು ಪರ ಇದೆ. ಕಾರಣ ಕಳೆದ ಡಿಸೆಂಬರ್ನಲ್ಲಿ ತನಿಖೆ ಆದೇಶವನ್ನ ಮಾಡಿದಂತಹ ಸರ್ಕಾರ ಈಗ ನೋಟಿಸ್ ಜಾರಿ ಮಾಡಿಲ್ಲ ಇನ್ನೂ ಕೂಡ. ಇದು ಒಂದು ವಿಚಾರವಾದ್ರೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಚಂದ್ರು ಮಾಲೀಕತ್ವದ ಸ್ಟಾರ್ ಗ್ರೂಪ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಮಂಡ್ಯ ತಾಲೂಕಿನ ಏನ್ ಮೊದಲೇ ಹೇಳಿದ್ನೋ ಅವರ ಗ್ರೂಪ್ ಮೂಲಕ ಸಾಕಷ್ಟು ಮೋಸ ಆಗಿದೆ ಅನ್ನುವಂಥದ್ದು. ಎಸ್ಸಿನ ನಮ್ಮೊಟ್ಟಿಗೆ ಶ್ರೀನಿವಾಸ್ ಪತ್ನಿಯಾದಂತಹ ಶೀಲಾ ಅವರೇ ಸ್ವತಃ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ ಮೇಡಮ್ ಅವರೇ. ಮೇಡಮ್, ಈಗ ಸ್ಟಾರ್ ಚಂದ್ರು ಅವರು ಏನು ಟೆಂಡರ್ ಅನ್ನ ಕರೆದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ನಮಗೆ ಮೋಸ ಮಾಡಿದ್ದಾರೆ ಅಂತ ನೀವು ಆರೋಪ ಮಾಡ್ತಿದ್ದೀರಾ. ಹೇಳಿ ಮೇಡಮ್, ಏನು ಮೋಸ ಮಾಡಿದ್ದಾರೆ? ಹೌದು ಮೇಡಮ್ ಅವರೇ, ನನ್ ಗಂಡ ಸ್ಟಾರ್ ಇದ್ರಲ್ಲಿ ಕೆಲಸ ಮಾಡ್ತೀವಿ ಗುತ್ತಿಗೆದಾರದ್ರಲ್ಲಿ. 5 ಕೋಟಿ ಇಬ್ರು ನನ್ ಗಂಡ ಮತ್ತೆ ನನ್ ಗಂಡ ಸ್ನೇಹಿತರ ಇಬ್ರು 5 ಕೋಟಿ ಅಕೌಂಟ್ ಮಾಡ್ಕೊಂಡಿದ್ರು. 5 ಕೋಟಿ ಅದ್ರಲ್ಲಿ 5 ಕೋಟಿ ಇಬ್ರು ನನ್ ಗಂಡನಾದ ಸ್ನೇಹಿತ ಪುಟ್ಟರಾಜು ಅನ್ನೋರು ಮತ್ತೆ ಶ್ರೀನಿವಾಸ್ ಅನ್ನೋರು ಇಬ್ರು 5 ಕೋಟಿ. ಅದ್ರಲ್ಲಿ 4 ಅಗ್ರಿಮೆಂಟ್ 5 ಕೋಟಿ ಮಾಡಿಸ್ಕೊಂಡು 4 ಕೋಟಿ ಕೆಲಸ ಕ್ಲಿಯರ್ ಮಾಡಿದ್ರು ಇಬ್ರುವೆ. ಅದ್ರಲ್ಲಿ 4 ಕೋಟಿ ಕ್ಲಿಯರ್ ಮಾಡಿ ನನ್ ಗಂಡನ್ ಬಂದಿರೋದೇ 10 ಲಕ್ಷ. 10 ಲಕ್ಷ ಬಂದಿರೋದು. ಅದಕ್ಕೆ ಎಲ್ಲೂ ಕೋರ್ಟ್ಗೆಲ್ಲ ಆಗ್ತೋ ಯಾವ್ದು ರೆಸ್ಪಾನ್ಸಿಬಲ್ ಮಾಡ್ಲಿಲ್ಲ ಅವರು. ಮತ್ತೇನೇ ಇದ್ ಮಾಡಿದ್ರು ಏನಕ್ಕೂ ಇದೇ ಮಾಡ್ಲಿಲ್ಲ. ಆಮೇಲೆ ನ್ಯಾಯಾಲಯಕ್ಕೆ ಆಗ್ತದೆ ಅದಕ್ಕೂ ಏನು ಇದ್ ಮಾಡ್ಲಿಲ್ಲ. ಅದಕ್ಕೆ ಇವಾಗ ಟಿವಿ ಇದಕ್ಕಾರ ಇದ್ ಮಾಡೋಣ, ಇದ್ರಲ್ಲಾರು ನಮ್ಗೆ ಎಷ್ಟು ಹಣ ಬರುತ್ತೆ ಉಳಿದು ಅದನ್ನಾರ ಕೊಡಿ ವ್ಯವಸ್ಥೆ ಮಾಡ್ಲಿ. ನನಗೆ ಮಕ್ಳು ಗಂಡ ಹಾರ್ಟ್ ಅಟ್ಯಾಕ್ ಆಗಿ BP ಶುಗರ್ ಆಗಿ ತೀರ್ಕೊಂಡ್ಬಿಟ್ರು. ಶೀಲಾ ಅವರೇ, ಈಗ ನಿಮ್ಮ ಪತಿಯವರು ಶ್ರೀನಿವಾಸ್ ಅವರು ಹಣವನ್ನ ಎಲ್ಲಿ ಅಡ್ಜಸ್ಟ್ ಮಾಡಿದ್ರು? ಸಾಲ ಗೀಲ ಏನಾದ್ರು ಮಾಡಿದ್ರ ಅಥವಾ ಜಮೀನ್ ಮಾರಾಟ ಮಾಡಿದ್ರ? ಹೇಗೆ ಹಣವನ್ನ ಹೊಂದಿಸಿದ್ರು? ಹೇಗೆ ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರು, ಮತ್ತೆ ಒಡವೆ ಹಣ ಇಟ್ಟಿದ್ರು, ಒಡವೆ ಹಣ ಇಟ್ಟಿದ್ರು ಬ್ಯಾಂಕ್ ಅಲ್ಲಿ, ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ. ಇಂಡಿಯನ್ ಬ್ಯಾಂಕ್ ಅಲ್ಲೆಲ್ಲ ಹರಾಜೆಲ್ಲ ಆಯ್ತು, ಒಡವೆನು ಹರಾಜ್ ಆಗೈತೆ. ಮತ್ತೆ ಅಂದ್ರೆ ನಿಮ್ಮ ಹತ್ರ ಏನು ಇಲ್ಲ, ಈಗ ಬರಿಗೈ ಆಗ್ಬಿಟ್ಟಿದ್ದೀರಾ? ಏನು ಇಲ್ಲ, ಕೂಲಿ ಮಾಡೋದುಂಟು ಇಲ್ಲ, ಅದು ಇಲ್ಲ. ಆ ತರ ಪರಿಸ್ಥಿತಿ ಆಗೈತಿ. ನಾನು ನನ್ಗ 2 ಮಕ್ಳು, ಅವಳಿ ಜೋಳಿ ಮಕ್ಳು. ಎಷ್ಟು ದಿನ ಆಯ್ತು ಮೇಡಮ್ ನಿಮ್ಮ ಪತಿಯವರು ತೀರ್ಕೊಂಡು? ನನ್ ಪತಿಯವ್ರು ತೀರ್ಕೊಂಡು 6 ವರ್ಷ ಆಯ್ತು. ಮಕ್ಳು 3 ತಿಂಗಳ ಇದ್ದಾಗಲೇ ತೀರ್ಕೊಬಿಟ್ರು ನನ್ ಗಂಡ, ನನ್ ಮನೆಯವರು. ಅಂದ್ರೆ ಕೊರ್ಗಲ್ ತೀರ್ಕೊಂಡ್ರು ಅಂತ ಹೇಳಿದ್ರಿ, ಅಲ್ಲಿಂದ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರಾ ನೀವು 6 ವರ್ಷಗಳ ಕಾಲ? ಇಲ್ಲಿಗಂತ ನಾವು 6 ವರ್ಷ ಏನ್ ಮಾಡೋದು, ಎಲ್ಲಿ ಪರಿಸ್ಥಿತಿ ಅರ್ಧಂಬರ್ಧ ಸರಿಯಾದ ದಾಖಲೆಗಳು ಎಷ್ಟು ಇರ್ಲಿಲ್ಲ. ಬೇರೆಯವ್ರ ಹತ್ರ ಎಲ್ಲ ಮೋಸ ಮಾಡಿ ಅವ್ರು ಮಾಡಿರೋದು. ದಾಖಲೆಗಳು ಎಷ್ಟು ಇದಾದ್ರು ಅಲ್ಪ ಸ್ವಲ್ಪ ಸಿಕ್ಕಿದ್ರೆ. ನಿಮ್ಮ ಹತ್ರ ದಾಖಲೆಗಳು ಇತ್ತಲ್ಲ, ಪಕ್ಕಾ ದಾಖಲೆಗಳು ಇತ್ತಲ್ವಾ ಶೀಲಾ ಅವ್ರೆ? ನಿಮ್ಮ ಹತ್ರ ಪಕ್ಕಾ ದಾಖಲೆ ಇತ್ತಲ್ವಾ? ಇತ್ತು. ಆದ್ರೂ ಹೆಂಗ್ ಮಾಡೋದು, ಒಬ್ಳು ಹೋರಾಟ, ಮಕ್ಳು ಬಾಣಂತಿ, ಯಾರು ಜೀವನ ಮಾಡೋದ್ರುಂಟು. ಯಾವ ತರ ಪರಿಸ್ಥಿತಿ ನನಗೆ ದಿಕ್ಕೆ ಚೋರ್ಸಕ್ ಆಗ್ಲಿಲ್ಲ. ಯಾವ ತರ ಏನ್ ಮಾಡೋದು, ಯಾವ ತರ ಅವ್ರನ್ನ ಹಿಡಿಯೋದು. ಅಷ್ಟು ದಿನದಿಂದ ಸೈಲೆಂಟ್ ಆಗಿದ್ರಿ ಶೀಲಾ ಅವ್ರೆ. ಈಗ ಅವ್ರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಈ ಟೈಮಲ್ಲಿ ನೀವು ಇಲ್ಲ ನಂಗೆ ಮೋಸ ಆಗಿದೆ ಅಂತ ಬಂದ್ರೆ ಯಾರಾದ್ರೂ ಒಬ್ರು ಕೂಡ ಅನುಮಾನ ಪಟ್ಟೆ ಪಡ್ತಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಬಂದ್ರು ಅಂತ ಹೇಳ್ಬಿಟ್ಟು. ಅಲ್ಲಿ ಯಾಕೆ ಬಂದ್ರು ಅಂದ್ರೆ ನಾನು ಒಬ್ಳು ಯಾವ ತರ ದಿಕ್ಕಿ ಚೋಚಿಲ್ವಲ್ಲ, ಮಕ್ಳು ಸಣ್ಣ ಮಕ್ಳುಗಳು ಯಾವ ತರ ಹೆಂಗ ಅಪ್ಪನ
ಯಾವ ತರ ರೆಸ್ಪಾನ್ಸ್ ಯಾವ ತರ ಮಾಡಿದ್ರು ಅವ್ರು ಇದನ್ನೇ ಹಲೋಣೆ ಮಾಡೋದಿಲ್ವಲ್ಲ. ಕೋರ್ಟ್ ಹಾಕಿದ್ರು ಒಂದ್ ಏನು ಮಾಡ್ಲಿಲ್ಲ ನೋಡಿ. ಅದ್ ಬಿಟ್ರೆ ನನ್ಗೆ ಇನ್ಯಾವ್ದು ಆಧಾರನೇ ಇರ್ಲಿಲ್ಲ. ಸಣ್ಣ ಮಕ್ಳಲ್ವಾ, ಬೆಳಿಗ್ಗೆ ಇದ್ರೆ ನನ್ ಮಕ್ಳು ಸಾಕೋಬೇಕು, ತಂದೆ ತಾಯಿನೂ ಇಲ್ಲ ನನಗೆ, ಯಾರು ಇಲ್ಲ. ಗಂಡ ಒಬ್ಬನೇ ಮಗ ನನ್ಗ ನಮ್ಮ ಮನೆಯವರಿಗೆ, ಅವರು ತೀರ್ಕೊಂಡ್ಬಿಟ್ರು. ಯಾವ ತರನು ಇಲ್ಲ, ಅತ್ತೇನೂ ಇಲ್ಲ. ಅತ್ತೆನೂ ನನ್ ಗಂಡ ಸತ್ತ 6 ತಿಂಗಳು ಅತ್ತೇನೂ ತೀರ್ಕೊಂಡ್ಬಿಟ್ರು ಕೊರಗೆಲೇನೆ. ಈಗ ಬರೀ ಹಾಗಾದ್ರೆ ನಿಮಗೆ 10 ಲಕ್ಷ ಮಾತ್ರ ಕೊಟ್ಟಿರೋದಾ? 10 ಲಕ್ಷ ಮಾತ್ರ ಚೆಕ್ ಕೊಟ್ಟಿರೋದು ಇವ್ರೆ. ಇನ್ನೇನು ಕೊಟ್ಟಿಲ್ಲ, 1 ರೂಪಾಯಿ ಕೂಡ ಎಕ್ಸ್ಟ್ರಾ ಕೊಟ್ಟಿಲ್ಲ? ಇಲ್ಲ ಮ್ಯಾಮ್ ಅವ್ರೆ, 1 ರೂಪಾಯಿ ಕೊಟ್ಟಿಲ್ಲ ಅವರು. ಈಗ ನೀವು ಸರ್ಕಾರದ ಗಮನಕ್ಕೆ, ಅಂದ್ರೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಜನರ ನಾಯಕರ ಗಮನಕ್ಕೆ ಏನು ತರ್ಲಿಲ್ವಾ ಈ ವಿಚಾರನ ಅಂತ? ಗಮನಕ್ಕೆ ತರಕ್ಕೆ ನನಗೆ ಇದೇನ ಯಾವ ತರ ಗಮನಕ್ಕೆ, ಯಾವ ತರ ಯಪ್ಪನ ಹಿಡಿಯೋದು ಗೊತ್ತೇ ಆಗೋದಿಲ್ವಲ್ಲ. ಯಾವ ತರ ಹೆಂಗ್ ಇದ್ ಮಾಡೋದು? ನಿಮ್ ಜೊತೆ ಒಂದಿಬ್ರು ಮಾತನಾಡಿದ್ ಕೂಡ ಕೇಳಿದೆ, ಅವ್ರು ಬಹಳ ಧೈರ್ಯವಂತವಾಗಿ ಮಾತಾಡೋರು. ಅವ್ರನ್ನ ಇಟ್ಕೊಂಡ್ಬಿಟ್ಟು ಹೋಗೋದಲ್ವಾ ಸರ್ಕಾರದ ಹತ್ರಕ್ಕೆ? ಹೋಗ್ಬೋದಾಗಿತ್ತು. ಎಲ್ಲಿ ನಾನು ಚಿಕ್ಕ ಮಕ್ಳು ನೋಡ್ಕೋಬೇಕೆ ಹೊರತು ಯಾರು ನನ್ಗೆ ಆಧಾರ, ಮಕ್ಳು ನೋಡ್ಕೊಳಕ್ಕೆ ನನ್ಗೆ ಆಧಾರನೇ ಯಾರು ಇಲ್ವಲ್ಲ. ಬೆಳಿಗ್ಗೆ 2 ಮಕ್ಳು, 1 ಮಕ್ಳಾದ್ರೆ ಹೋರಾಟ ಮಾಡಿರುವೆ ನಾನುವೆ. 2 ಮಕ್ಳು ಯಾವ ತರ ಮಾಡೋದು? ಒಂದು ಮಕ್ಳಿಗೆ ನೀರಜ್ಜಿ ಬಿಸ್ಕೆಟ್ ತಿನ್ಸಿದ್ದೀನಿ ಮ್ಯಾಮ್ ಅವ್ರು ನಾನು. ಓಕೆ ಶೀಲಾ ಅವರೇ, ನೋಡೋಣ, ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಕೂಡ ಮಾಡ್ತೀವಿ ಸ್ಟಾರ್ ಚಂದ್ರು ಅವರ ಕಿವಿಗೆ ಹಾಕೋದಕ್ಕೆ.